ರೈತರಿಗೆ ಸಿಎಂ ಡಿಕೆ ಶಿವಕುಮಾರ್ ಬಿಗ್ ಶಾಕ್ ಅನ್ನ ಕೊಟ್ಟಿದ್ದಾರೆ. ಗ್ಯಾರಂಟಿ ಸರ್ಜರಿ ಬೆನ್ನಲ್ಲೇ ರೈತರಿಗೂ ಇದೀಗ ಬಿಗ್ ಶಾಕ್ ಎದುರಾಗ್ತಾ ಇದೆ. ರೈತರಿಗೆ ಸಿಎಂ ಡಿಕೆ ಶಿವಕುಮಾರ್ ಬಿಗ್ ಶಾಕ್. ಗ್ಯಾರಂಟಿ ಸರ್ಜರಿ ಬೆನ್ನಲ್ಲೇ ರೈತರಿಗೆ ಇದೀಗ ಬಿಗ್ ಶಾಕ್ ಕೊಡ್ತಾ ಇರುವಂತದ್ದು. ಯಾರು ಊಹಿಸದ ಹೊಡೆತವನ್ನ ಕೊಡಲಿದ್ದಾರೆ ಸಿಎಂ ಡಿಕೆಶಿ. ಕೃಷಿ ಸಬ್ಸಿಡಿ ಪರಾಮರ್ಶೆಗೆ ಈಗ ಮುಂದಾಗಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ಪರಾಮರ್ಶೆಯಿಂದ ರೈತರ ಕೈ ತಪ್ಪುತ್ತಾ ಸಬ್ಸಿಡಿ ಎನ್ನುವಂತಹ ಪ್ರಶ್ನೆ. ಕರ್ನಾಟಕದ ರೈತರ ಸವಲತ್ತುಗಳು ಕಟ್ ಆಗುತ್ತಾ? ರೈತರಿಗೆ ಇದೀಗ ಸಿಎಂ ಡಿಕೆ ಶಿವಕುಮಾರ್ ರಿಂದ ಬಿಗ್ ಶಾಕ್. ಗ್ಯಾರಂಟಿ ಸರ್ಜರಿಯ ಬೆನ್ನಲ್ಲೇ ಈಗ ರೈತರಿಗೂ ಕೂಡ ಬಿಗ್ ಶಾಕ್ ಎದುರಾಗ್ತಾ ಇದೆ. ಯಾರು ಊಹಿಸದ ಹೊಡೆತವನ್ನ ಕೊಡಲಿದ್ದಾರಾ ಸಿಎಂ ಡಿಕೆ ಶಿವಕುಮಾರ್. ಕೃಷಿ ಸಬ್ಸಿಡಿ ಪರಾಮರ್ಶೆಗೆ ಮುಂದಾಗಿರುವಂತಹ ಸಿಎಂ. ಪರಾಮರ್ಶೆಯಿಂದ ರೈತರ ಕೈ ತಪ್ಪುತ್ತಾ ಸಬ್ಸಿಡಿ ಅನ್ನುವಂತಹ ಪ್ರಶ್ನೆ. ಕರ್ನಾಟಕದ ರೈತರ ಸವಲತ್ತುಗಳು ಕಟ್ ಆಗುತ್ತಾ ಇದರಿಂದಾಗಿ ಅಂತ ಮತ್ತೊಂದು ಕಡೆ ಪ್ರಶ್ನೆಯಾಗ್ತಾ ಇದೆ. ಇದೀಗ ಡಿಕೆ ಶಿವಕುಮಾರ್ ಅವರು ರೈತರಿಗೂ ಕೂಡ ಬಿಗ್ ಶಾಕ್ ಅನ್ನ ಕೊಡ್ತಾ ಇದ್ದಾರೆ. ಗ್ಯಾರಂಟಿ ಸರ್ಜರಿ ಬೆನ್ನಲ್ಲೇ ಈಗ ರೈತರಿಗೂ ಈ ಒಂದು ಬಿಗ್ ಶಾಕ್ ಎದುರಾಗಿರುವಂಥದ್ದು. ಯಾರು ಕೂಡ ಊಹೆ ಮಾಡದ ರೀತಿಯಲ್ಲಿ ಈ ಒಂದು ಹೊಡೆತ ಕೊಡಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕರ್ನಾಟಕದ ರೈತರ ಸವಲತ್ತುಗಳು ಕಟ್ ಆಗುತ್ತಾ ಅಂತ ಕೃಷಿ ಸಬ್ಸಿಡಿ ಪರಾಮರ್ಶೆಗೆ ಮುಂದಾಗಿರುವಂತಹ ಸಿಎಂ. ಪರಾಮರ್ಶೆಯಿಂದ ರೈತರ ಕೈ ತಪ್ಪುತ್ತಾ ಸಬ್ಸಿಡಿ. ಕರ್ನಾಟಕದ ರೈತರು ಪಡಿತಾ ಇದ್ದಂತಹ ಸವಲತ್ತುಗಳು ಇದರಿಂದಾಗಿ ಕಟ್ ಆಗುತ್ತಾ ಅಂತ ಮತ್ತೊಂದು ಕಡೆ ಪ್ರಶ್ನೆಯಾಗ್ತಾ ಇರುವಂಥದ್ದು. ಹಾಗಿದ್ರೆ ಡಿ ಕೆ ಶಿವಕುಮಾರ್ ಅವರು ರೈತರಿಗೆ ಕೊಡ್ತಾ ಇರುವಂತಹ ಶಾಕ್ಗಳೇನು ಅಂತ ಒಂದೊಂದಾಗಿ ಗಮನಿಸ್ತಾ ಹೋಗೋದಾದ್ರೆ, ಅಧಿಕಾರಿಗಳ ಬಳಿ ವರದಿಯನ್ನ ಕೇಳಿದ್ದಾರೆ ಸಿಎಂ ಡಿ ಕೆ ಶಿವಕುಮಾರ್ ಅವರು. ಯೋಜನೆಗಳು ಎಷ್ಟರ ಮಟ್ಟಿಗೆ ಜಾರಿ ಆಗ್ತಾ ಇದೆ ಅಂತ ತಿಳಿಸಿ ಅಂತ ಹೇಳಿರುವಂಥದ್ದು. ಬಡ್ಡಿ ರಹಿತ ಸಾಲ ಸೌಲಭ್ಯ ದುರ್ಬಳಕೆ ಆಗ್ತಾ ಇದೆಯಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಅಧಿಕಾರಿಗಳ ಬಳಿ. ತಮಗೆ ಬೇಕಾದವರ ಹೆಸರಿನಲ್ಲಿ ಸಾಲ ಪಡಿತಾ ಇದ್ದಾರಾ ಅಂತ ಮತ್ತೆ ಪ್ರಶ್ನೆ ಮಾಡಿದ್ದಾರೆ. ಸಹಕಾರಿ ಬ್ಯಾಂಕ್ನವರೇ ಗೋಲ್ಮಾಲ್ ಮಾಡ್ತಾ ಇದ್ದಾರಾ ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ. ಮೂರು ರೀತಿಯಾಗಿ ಬಡ್ಡಿ ರಹಿತ ಸಾಲ ಸೌಲಭ್ಯ ದುರುಪಯೋಗ ಆಗ್ತಾ ಇದೆಯಾ ರಾಜ್ಯದಲ್ಲಿ ಅಂತ, ಫಲಾನುಭವಿಗಳಿಗೆ ಮಾತ್ರ ಸಾಲ ಸಿಗುವಂತೆ ಮಾಡಿ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ತಜ್ಞರ ಸಮಿತಿಯನ್ನ ರಚಿಸಿ ಅಧ್ಯಯನ ಮಾಡಲು ಕೂಡ ಸಿಎಂ ಡಿಕೆ ಶಿವಕುಮಾರ್ ಅವರು ಸೂಚನೆ ನೀಡಿದ್ದಾರೆ. ಸಬ್ಸಿಡಿ ಉದ್ದೇಶ ಈಡೇರ್ತಾ ಇದೆಯಾ ಇಲ್ವಾ ಅಂತ ಕೂಡ ಪರಿಶೀಲನೆ ಮಾಡಿ ಅಂತ ಅಧಿಕಾರಿಗಳಿಗೆ ತಿಳಿಸಿರುವಂಥದ್ದು. ಸಬ್ಸಿಡಿ ಯಾರಿಗೆ ತಲುಪ್ತಾ ಇದೆ ಅನ್ನೋದು ಕೂಡ ನನಗೆ ಗೊತ್ತಾಗಬೇಕು ಅಂತ ಹೇಳಿದ್ದಾರೆ. ಅಧಿಕಾರಿಗಳ ಬಳಿ ವರದಿಯನ್ನ ಕೇಳಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಬಡ್ಡಿ ರಹಿತ ಸಾಲ ಸೌಲಭ್ಯ ದುರ್ಬಳಕೆ ಆಗ್ತಾ ಇದೆಯಾ, ತಮಗೆ ಬೇಕಾದವರ ಹೆಸರಿನಲ್ಲಿ ಸಾಲ ಪಡಿತಾ ಇದ್ದಾರಾ ರೈತರು ಅನ್ನುವಂತಹ ಪ್ರಶ್ನೆ. ಮತ್ತೊಂದು ಕಡೆ ಏನಾದರೂ ಸಹಕಾರಿ ಬ್ಯಾಂಕ್ನವರೇ ಈ ಒಂದು ಗೋಲ್ಮಾಲ್ ಮಾಡ್ತಾ ಇದ್ದಾರಾ ರೈತರ ಹೆಸರಿನಲ್ಲಿ ಅಂತ ಕೇಳಿದ್ದಾರೆ. ಬಡ್ಡಿ ರಹಿತ ಸಾಲ ಸೌಲಭ್ಯ ದುರುಪಯೋಗ ಆಗ್ತಾ ಇದೆಯಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಫಲಾನುಭವಿಗಳಿಗೆ ಮಾತ್ರ ಈ ಒಂದು ಸಾಲ ಸಿಗುವಂತೆ ಮಾಡಿ ಅಂತ ಕೂಡ ತಾಕೀತು ಮಾಡಿರುವಂಥದ್ದು. ಈ ವಿಚಾರವಾಗಿ ತಜ್ಞರ ಸಮಿತಿಯನ್ನ ರಚಿಸಿ ಅಧ್ಯಯನ ಮಾಡಲು ಸಿಎಂ ಸೂಚನೆಯನ್ನ ನೀಡಿದ್ದಾರೆ. ಸಬ್ಸಿಡಿ ಉದ್ದೇಶವನ್ನ ಈಡೇರ್ತಾ ಇದೆಯಾ ಇಲ್ವಾ ಅಂತ ಕೂಡ ಪರಿಶೀಲನೆ ಮಾಡಿ ಸಬ್ಸಿಡಿ ಯಾರಿಗೆ ತಲುಪ್ತಾ ಇದೆ ಅದು ಕೂಡ ನನಗೆ ಗೊತ್ತಾಗಬೇಕು ಅಂತ ಸಿಎಂ ಅವರು ಹೇಳಿರುವಂಥದ್ದು. ಅಧಿಕಾರಿಗಳ ಬಳಿ ಈ ಒಂದು ವರದಿಯನ್ನ ಕೇಳಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ಇದೀಗ ರೈತರಿಗೆ ಸಿಎಂ ಡಿಕೆ ಶಿವಕುಮಾರ್ ಅವರು ಬಿಗ್ ಶಾಕ್ ನೀಡಿರುವಂಥದ್ದು. ಬಡ್ಡಿ ರಹಿತ ಸಾಲ ಸೌಲಭ್ಯ ದುರ್ಬಳಕೆ ಆಗ್ತಾ ಇದೆಯಾ ಅಂತ ಅಧಿಕಾರಿಗಳಿಗೆ ಪ್ರಶ್ನೆ ಮಾಡಿದ್ದಾರೆ. ತಮಗೆ ಬೇಕಾದವರ ಹೆಸರಿನಲ್ಲಿ ಸಾಲ ಪಡಿತಾ ಇದ್ದಾರಾ ಅಂತ ಮತ್ತೊಂದು ಕಡೆ ಪ್ರಶ್ನೆ. ಇನ್ನು ಸಹಕಾರಿ ಬ್ಯಾಂಕ್ನವರು ಏನಾದರೂ ರೈತರ ಹೆಸರಿನಲ್ಲಿ ಗೋಲ್ಮಾಲ್ ಮಾಡ್ತಾ ಇದ್ದಾರಾ ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ ಅಧಿಕಾರಿಗಳಿಗೆ. ಬಡ್ಡಿ ರಹಿತ ಸಾಲ ಸೌಲಭ್ಯ ದುರುಪಯೋಗ ಆಗ್ತಾ ಇದೆ ಅಂತ ಕೂಡ ಹೇಳಿರುವಂಥದ್ದು. ಫಲಾನುಭವಿಗಳಿಗೆ ಮಾತ್ರ ಈ ಒಂದು ಸಾಲ ಸಿಗುವಂತೆ ಮಾಡಿ ಅಂತ ತಾಕೀತನ್ನ ಮಾಡಿದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತಜ್ಞರ ಸಮಿತಿಯನ್ನ ರಚಿಸಿ ಅಧ್ಯಯನ ಮಾಡಲು ಕೂಡ ಸಿಎಂ ಸೂಚನೆಯನ್ನ ನೀಡಿರುವಂಥದ್ದು. ಸಬ್ಸಿಡಿ ಉದ್ದೇಶ ಈಡೇರ್ತಾ ಇದೆಯಾ ಇಲ್ವಾ, ಸಬ್ಸಿಡಿ ಯಾರಿಗೆ ತಲುಪ್ತಾ ಇದೆ ಅನ್ನೋದು ಎಲ್ಲವೂ ಕೂಡ ನನಗೆ ಗೊತ್ತಾಗಬೇಕು ಅಂತ ಅಧಿಕಾರಿಗಳಿಗೆ ಹೇಳಿದ್ದಾರೆ. ವರದಿಯನ್ನ ಕೇಳಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು.